ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಕ್ಯಾಂಪರ್ ಸುರೇಶ್. ನಾವು ಬಂದು ಇವತ್ತು ನಮ್ಮೂರ ಕಾಡಲ್ಲಿ ಒಂದು ಕ್ಯಾಂಪಿಂಗ್ ಮಾಡಕ್ಕೆ ಬಂದಿದ್ರಿ. ನಮ್ಮೂರ ಕಾಡಲ್ಲಿ ಯಾವುದೇ ಥರ ಕಾಡು ಪ್ರಾಣಿಗಳು ಆ ಥರ ಭಯ ಏನೂ ಇಲ್ಲ. ಯಾಕೆಂದರೆ ಇದ್ರೂ ಕಾಡಂದಿ ಮತ್ತು ಜಿಂಕೆಗಳಿರ್ತವೆ ಅಷ್ಟೇ, ಅಪಾಯ ಏನೂ ಇಲ್ಲ. ಹಂಗಾಗಿ ನಾವು ಈ ಕಾಡಲ್ಲಿ ಕ್ಯಾಂಪಿಂಗ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ರಿ. ಇವತ್ತು ನನ್ನ ಜೊತೆ ಬಂದು ನಮ್ಮ ವೈಫ್ ಬಂದಿದ್ದಾರೆ, ಸುಮನ ಅಂತ. ಅಲ್ಲಿ ಕೂತ್ಕೊಂಡಿದ್ದಾರೆ ನೋಡಿ, ನೋಡ್ಬೋದು ನೀವು. ಈಗ ನಾವು ಮೊದಲು ಕ್ಯಾಂಪಿಂಗ್ ಟೆಂಟ್ ಎಲ್ಲ ಸೆಟಪ್ ಮಾಡಿಬೇಡ. ಕ್ಯಾಂಪಿಂಗ್ ಟೆಂಟ್ ಎಲ್ಲ ಸೆಟಪ್ ಆದಮೇಲೆ ಚಿಕನ್ ಬಿರಿಯಾನಿ ಮತ್ತು ಕಬಾಬು ಮಾಡೋಕ್ಕೆ ಭಟ್ರು ಬಂದಿದ್ದಾರಲ್ವ ನಮ್ಮ ಜೊತೆ. ಭಟ್ರು ಮಾಡ್ತಾರೆ, ನಾವು ಅವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಬೇಕಾಗುತ್ತೆ. ನೋಡಿ, ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಇದೇ ಥರ ಕ್ಯಾಂಪಿಂಗ್ ವಿಡಿಯೋಗಳು ಮತ್ತು ಟ್ರಾವೆಲಿಂಗ್ ವಿಡಿಯೋಗಳು ಬರುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಮುಂದಿನ ದಿನಗಳಲ್ಲಿ. ಈಗ ಸದ್ಯಕ್ಕೆ ಕ್ಯಾಂಪಿಂಗ್ ವಿಡಿಯೋಗಳು ಮಾತ್ರ ಬರ್ತಿದ್ದಾವೆ. ನೋಡಿ, ನಿಮ್ಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ. ಈಗ ನೋಡಿ ವಿಡಿಯೋ ಯಾವ ಥರ ಐತೆ ಅಂತ. ಈಗ ಕ್ಯಾಂಪಿಂಗ್ ಟೆಂಟ್ ಎಲ್ಲ ಸೆಟಪ್ ಮಾಡಿ ಆಯಿತು. ನೋಡಿ ಯಾವ ಥರ ಐತೆ ಅಂತ. ನಮಗೆ ಅಡುಗೆ ಮಾಡೋಕ್ಕೆ ಕಲ್ಲುಗಳು ಪಕ್ಕದಲ್ಲೇ ಇದ್ದಾವೆ, ಇವನ್ನೇ ಯೂಸ್ ಮಾಡ್ಕೊತೀರಿ. ಈಗ ಹೋಗಿ ಸ್ವಲ್ಪ ಸೌದೆ ತಗೊಬರ್ಬೇಕಾಗುತ್ತೆ. ಕಾಡು ಒಳಗಡೆ ಹೋಗಿ ನೋಡೋಣ, ಒಂದು ಸ್ವಲ್ಪ ಸೌದೆ ತಗೊಬಂದು ಒಲೆಯಲ್ಲಿ ಬಿರಿಯಾನಿ ಮಾಡೋದು, ಕಬಾಬೆಲ್ಲ ನಮ್ಮ ಹತ್ರ ಇರೋ ಸ್ಟವಲ್ಲಿ ಮಾಡೋದು. ತೋರಿಸ್ತೀನಿ ಸ್ಟವ್ ಯಾವ ಥರ ಐತೆ ಅಂತ. ನೀವಿಲ್ಲಿ ಏನು ನೋಡ್ತಾ ಇದ್ದೀರ, ಈ ಗಿಡ ಬಂದು ಬಿಕ್ಕೆ ಗಿಡ ಅಂತ ಕರೀತಾರೆ ನಮ್ಮ ಕಡೆ. ಇದರಲ್ಲಿ ಕಾಯಿಗಳು ಬಿಟ್ಟರೆ ಅವು ತಿನ್ನೋಕ್ಕೆ ಜಿಂಕೆಗಳು ಜಾಸ್ತಿ ಬರ್ತವೆ. ಇಲ್ಲಿ ಬೇರೆ ಬೇರೆ ಕಾಡುಗಳಿಂದ ಎಲ್ಲ ಬರ್ತವೆ ಇಲ್ಲಿಗೆ. ನಮ್ಮೂರ ಕಾಡಲ್ಲೇ ಈ ಥರ ಜಾಸ್ತಿ ಇದ್ದಾವೆ ಈ ಗಿಡಗಳು, ನೋಡ್ಬೋದು ನೀವು. ನೋಡಿ, ಈ ಕಡೆ ಎಲ್ಲ ಸೇಮ್ ಅದೇ ಥರ ಮರಗಳು. ಆಗಿನ ಕಾಲದಲ್ಲಿ ಇದನ್ನ ಬೆಳೆಸಿರೋದು, ಅವು ತಾನಾಗಿ ಬಂದಿರೋದಲ್ಲ, ಗೌರ್ಮೆಂಟ್ ಅವ್ರು ಕೊಟ್ಟು ಬೆಳೆಸಿರೋದು. ಇದ್ರಾಗ ಕಾಯಿಗಳು ಬಿಟ್ಟರೆ ತಿನ್ನೋಕ್ಕೆ ಸ್ವೀಟ್ ಆಗಿರುತ್ತೆ, ಆದರೆ ಈಗ ಕಾಯಿಗಳೇನು ಬಿಟ್ಟಿಲ್ಲ. ನೋಡಿ, ಟೆಂಟು ನೋಡಿ, ಒಲೆ ಎಲ್ಲ ರೆಡಿ ಆಗೈತೆ, ಸೌದೆ ರೆಡಿ ಆಗೈತೆ. ಈಗ ಮೊದಲನೇದು ಬಂದು ಕಬಾಬ್ಗೆ ಮಿಕ್ಸ್ ಮಾಡಿ ಇಟ್ಬಿಟ್ಟು ಆಮೇಲೆ ಪಲಾವ್ ಮಾಡೋಣ. ಅದಕ್ಕೂ ಮುಂಚೆ ಏನಾದರೂ ಸ್ನ್ಯಾಕ್ಸು ಎಗ್ಗಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಏನು ಮಾಡಿಕೊಡ್ತಾರೆ ಅಂತ. ಇದು ಬಂದು ಸ್ಟವ್ವು, ಇದು ಬಂದು ಸಿಲಿಂಡ್ರು, ಕ್ಯಾಂಪಿಂಗ್ ಸಿಲಿಂಡ್ರು. ನೋಡೋಣ, ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ಇದರಲ್ಲಿ ಯಾವ ಥರ ಇರುತ್ತೆ ಅಂತ. ಕ್ಯಾಂಪಿಂಗಲ್ಲಿ ಜಾಸ್ತಿ ಜನ ಇದೇ ಸ್ಟವ್ನೇ ಯೂಸ್ ಮಾಡ್ತಾರೆ. ನೋಡ್ಬೋದು, ಕೆಳಗಡೆ ಕೂತ್ಕೊಳಕ್ಕೂ ಸೇಫ್ಟಿ ಚೆನ್ನಾಗಿ ಕೊಟ್ಟಿದ್ದಾರೆ. ಇದು ಬಂದು ಸಿಲಿಂಡ್ರು. ಎತ್ಕೊಬ ಹತ್ರ ಬಾ. ಇದು ಬಂದು ಹಿಂಗೆ ಹಾಕೋದು ಇದಕ್ಕೆ ಅಷ್ಟೇ, ಹಾಗಾಯ್ತು. ಈಗ ಇದಾಯ್ತಲ್ವ, ಇದರಲ್ಲಿ ಏರ್ ಬಿಟ್ಕೋಬೇಕು ನಾವು. ಕೊಟ್ಟು ಈಗ ಉರಿತೈತೆ. ಮೊದಲನೇದಾಗಿ ಮೊಟ್ಟೆ ಬೇಯಕ್ಕೆ ಇಕ್ಕಿದ್ದಾರೆ ಸ್ನ್ಯಾಕ್ಸ್ಗೆ. ಮತ್ತು ಇಲ್ಲಿ ನೋಡಿ, ಅದು ಬಂದು ಕಬಾಬ್ಗೆ ರೆಡಿ ಮಾಡ್ಕೊತಿದ್ದಾರೆ ಇಲ್ಲಿ. ಈಗ ಕಬಾಬ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಿದ್ದಾರೆ.
ಹಾಕಿದ್ದಾರೆ ಕಬಾಬ್ಗೆ ನೆನೆಸಿದ್ದಾರೆ, ಆಮೇಲೆ ಸುಡಬೇಕು. ಮೊಟ್ಟೆನೂ ಬೆಂದೈತೆ, ಕೂತ ಅಂತ. ಒಂದ್ಸಲಿನ ಮೇಲೆ ಒಂದು ಕೆಳಗಂತ ನಿನ್ನಲ್ಲಿ ಇದೆ. 2 ಮೊಟ್ಟೆಗಳು ಪಕ್ಕ ಇಕ್ಬಿಟ್ಟು ಕೆಳಗಡೆ ಒಂದು ಮೇಲಕ್ಕೆ ಒಂದು ಹಾಕಿದ್ರೆ ಇದ್ರು. ಸಾಕು. ಕೂಡ ಮೊಟ್ಟೆಗಳು 2 ಇನ್ನು ಮೇಲೆ ಒಂದು ಮೊಟ್ಟೆ ಹಾಕೋದು, ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಹಾಕ್ಬೇಕಲ್ಲ ಪಾಪ, ಆಮೇಲೆ ಅದ್ರ ಮೇಲೆ ಇವಾಗ ಹಾಕು. ಏನು ಕಮ್ಮಿಗಿದೆ ಪಾಪ. ಹಾಕು. ಅಷ್ಟೇನಾ? ಅದೇನಾ ಫಸ್ಟ್ ಸಲ ಹಾಕಿದಾಗ ಜಾಸ್ತಿ ಬಂತು. ಈರುಳ್ಳಿ ಹಾಕ, ಕೊತ್ತಂಬರಿ ಸ್ವಲ್ಪ. ಫೈನಲ್ ಆಗಿ ಈ ಥರ ರೆಡಿ ಮಾಡಿದ್ದಾರೆ. ಇದನ್ನ ತಿಂದ್ಬಿಟ್ಟು ಆಮೇಲೆ ನಾವು ಒಲೆ ಅಂಟಿಸೋಣ ಬಿರಿಯಾನಿಗೆ. ಉರಿ ಜಾಸ್ತಿ ಆಗೈತಲ್ಲ, ಸೌದಿಗಳು ಚೆನ್ನಾಗಿ ಒಣಗೋಗ್ಬಿಟ್ಟೈತೆ. ಹೀಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಲ್ಲ. ಖಾರ ಸಾಕಷ್ಟೇ. ಇವಾಗ ಅಕ್ಕಿನ ಹಾಕಿ ಆಮೇಲೆ ನೀರು ಹಾಕ್ತೀಯ. ನೋಡ್ಕೊಂಡು ಹಾಕಮ್ಮ, ಅಕ್ಕಿ ಜಾಸ್ತಿ ಮಾಡಬೇಡ. ಒಲೆ ಏನು ಚೆನ್ನಾಗಿ ಉರಿತದ, ಎಲ್ಲ ಒಣಗೋಗೈತೆ ಸೌದಿಗಳೆಲ್ಲ. ಅದೇ ಹಿಂಗಾಗೈತಾ? ನೀರು ಹಾಕು. ಸಾಕೆ ನೋಡ. ಓಕೆ, ಮಿಕ್ಸ್ ಮಾಡಿ ಚೆನ್ನಾಗಿ. ಪ್ಲೇಟ್ ಏನಾದ್ರು ಮುಚ್ಚಬೇಕಾ? ಮುಚ್ಚಿಬಿಡು ಪ್ಲೇಟ್, ಸಾಕು. ಇನ್ನೂ ಒಲೆ ಒರೆಸ್ಬೇಕು ಅಷ್ಟೇ ತಾನೇ? ಒರೆಸ್ತೀನಿ, ಮುಚ್ಚು. ಅರ್ಧಂಬರ್ಧ ಬಿರಿಯಾನಿ ರೆಡಿ ಆಗೈತೆ ಅಲ್ಲ. ಇನ್ನೊಂದು 5 ನಿಮಿಷ ಹಿಂಗೆ ಹುರಿದ್ರೆ ಬಿರಿಯಾನಿ ರೆಡಿ. ಎಣ್ಣೆ ಅಲ್ಲ ಐತೆ ಆಯ್ತಾ? ಇದು ಕಬಾಬ್ಗೆ ಈಗ ರೆಡಿ ಮಾಡ್ತಾಯಿದ್ರಿ. ಬಿರಿಯಾನಿ ಆಲ್ಮೋಸ್ಟ್ ಆತ ಬಂದೈತೆ, ಅದಕ್ಕೆ ಈಗ ಕಬಾಬ್ಗೆ ರೆಡಿ ಮಾಡ್ತಾಯಿದ್ರಿ. ಎಣ್ಣೆ ಹಾಕ್ತಾಯಿದ್ದಾರೆ ಈಗ. ಹೆಂಗೈತೆ? ಇನ್ನು ಆಗೋಗೈತಲ್ಲ ಆಲ್ಮೋಸ್ಟ್.
ಬೆಂದಾಯ್ತಲ್ಲ ಕಬಾಬ, ಕೆಂಪಗೆ ಆಗೈತೆ. ಈಗ ತೆಗಿತಿದ್ದಾರೆ ಇದನ್ನು, ಮತ್ತು ಇನ್ನೊಂದು ಸಲ ಹಾಕೋಷ್ಟು ಐತೆ ಅಷ್ಟೇ. ಹಾಕು ಎತ್ತಾಕ್ಬಿಡ ಕಬಾಬೆಲ್ಲ. ಫೈನಲಿ ಕಬಾಬ್ ರೆಡಿ. ನಾವು ಬಿರಿಯಾನಿ ಇಳಿಸ್ಕೊಂಡು ಹಾಕ್ಕೊಂಡು ತಿನ್ನೋದೇ ಕೆಲಸ. ಇನ್ನು ನೋಡಿ ಕೆಂಡಗಳು ಹಾಕಿದ್ರೆ ದಮ್ಮು ಬಿರಿಯಾನಿ ಮಾಡೋಕ್ಕೆ. ನೋಡಿ ಎಷ್ಟು ಕತ್ಲೆ ಕಾಣಿಸ್ತೈತೆ, ಏನು ಕಾಣಿಸ್ತಾ ಇಲ್ಲ, ಗಬೋ ಅಂತೈತೆ. ನೋಡ್ಬೋದು ಇಲ್ಲಿ ನಮ್ಮ ಗಾಡಿ ಲೈಟ್ ಇರೋದಕ್ಕೆ ಬೆಳಕೈತೆ ಅಷ್ಟೇ, ಇಲ್ಲದಿದ್ರೆ ಬೆಳಕೇ ಇಲ್ಲ. ನೋಡ್ಬೋದು ಯಾವ ಥರ ಐತೆ ಅಂತ. ನೋಡಿ ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ರಿ, ಇಲ್ಲಿ ಟ್ರೈಪಾಡ್ ಇಕ್ಕಿದ್ನಿ, ಟೈಮ್ ಲ್ಯಾಪ್ಸ್ ಆಗ್ತೈತೆ ಅದ್ರಾಗ. ಇದು ಆಲ್ಮೋಸ್ಟ್ ಆತ ಬಂತು ಬಿರಿಯಾನಿ. ತಿನ್ನೋದೇನು ಕೆಲಸ. ಅದ್ರ ಒಳಗಡೆ ತಿನ್ನೋದ, ಇಲ್ಲೇ ತಿನ್ನೋದ? ಇಲ್ಲೇ ಚೆನ್ನಾಗೈತೆ, ಒಳಗಡೆನೇ ತಿನ್ನೋಣ. ಚೆನ್ನಾಗೈತಲ್ಲ? ಒಳಗಡೆ ಚೆನ್ನಾಗೈತೆ, ಬಟ್ ಬೇಡ, ಒಳಗಡೆನೇ ಕುತ್ಕೊಂಡು ತಿನ್ನೋಣ ಬಿಡು. ಎಲ್ಲ ಎತ್ತಿಕ್ ಬಿಡಮ್ಮ, ಇವೆಲ್ಲ ಆಗಿರೋವೆಲ್ಲ ಎತ್ತಿ ಬ್ಯಾಕ್ ಹಾಕ್ಬಿಡು. ಬಿರಿಯಾನಿ ರೆಡಿ. ನೋಡ್ಬೋದು ನೀವು ಯಾವ ಥರ ಐತೆ ಅಂತ ಬಿರಿಯಾನಿ. ಇದು ತುಂಬ ಚೆನ್ನಾಗಾಗಿದೆ ಬಿರಿಯಾನಿ. ಇಳಿಸ್ಬಿಡ್ಲೇನಾ? ಬಿರಿಯಾನಿ ರೆಡಿ. ಹೆಂಗಾಯ್ತಾ? ಸೂಪರಾ? ಹೆಂಗಿದೆ? ಥ್ಯಾಂಕ್ ಯು. ಕಬಾಬ್ ಹೇಳ್ತೀನಿ ಇದು. ಕಬಾಬ್ ಮಾತ್ರ ಸೂಪರ್ ಆಗೈತೆ ಅನ್ನೋದು. ಥ್ಯಾಂಕ್ ಯು. ಗೈಸ್ ತುಂಬ ಚೆನ್ನಾಗಿತ್ತು ಕಬಾಬ್ ಮತ್ತು ಬಿರಿಯಾನಿ. ಎಲ್ಲ ಖಾಲಿ ಮಾಡಾಕಿದ್ರು ನೋಡಿ. ಈಗ ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ನೋಡಿ ಕತ್ಲು ಏನು ಕಾಣಿಸ್ತಾ ಇಲ್ಲ. ಈಗ ಟೈಮ್ ಬಂದು 9:20 ಆಗೈತೆ. ಈಗ ನಾವು ಹೋಗೋಣ ಅಂತ ಇದ್ರಿ. ಇದಿಷ್ಟು ಈ ವಿಡಿಯೋ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ. ನಾವು ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀವಿ.